ರೋಸ್ ವುಡ್, ಪ್ರಾಪರ್ ರೋಸ್ ವುಡ್ ಫಿನಿಶಿಂಗ್ ನೋಡ್ತಿದ್ದಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಡ್ ಎಷ್ಟು. ಸೊ ಕ್ಲಾಡಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಒಂದು ಬ್ಯೂಟಿಫುಲ್ ಲ್ಯಾವಿಶ್ ಕಾಂಬಿನೇಷನ್ ಎಕ್ಸ್ಟೀರಿಯರ್ಸ್ ಅಲ್ಲೇ ಕೊಡುತ್ತೆ. ಪ್ರೈಮ್ ಲೊಕೇಶನ್ ಅಲ್ಲಿ ಮೋಸ್ಟ್ ಲಕ್ಸುರಿಯಸ್ ಆಗಿರೋ ಟ್ರಿಪ್ಲೆಕ್ಸ್ ಮನೆನ ತೋರ್ಸಕ್ ಬಂದಿದ್ದೀನಿ. ಕಾವೇರಿ ಮತ್ತೆ ಬೋರ್ ಎರಡು ಸಹ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎ ಟು ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಸೊ ನೀವೇನಾದ್ರು ಪಾರ್ಟಿ ಫಂಕ್ಷನ್ ಆರ್ಗನೈಸ್ ಮಾಡ್ಕೋತೀರಾ ಅಂದ್ರೆ ಈ ಸ್ಪೇಸ್ ನ ನೀವು ಆರಾಮ್ಸೆ. ಅಂಡ್ ಇದು ಸ್ಮಾರ್ಟ್ ಲಾಕ್ ಅಲ್ಲಿ ಇನ್ನೊಂದು ಏನ್ ಫೀಚರ್ ಅಪ್ಪ ಅಂದ್ರೆ ಕಂಪ್ಲೀಟ್ಲಿ ಡಿಜಿಟಲ್ ಕ್ಯಾಮ್ರಾ ಇದೆ, ಹಾಗೆ ನಿಮಗೆ ಅಲ್ಲಿ ಲಾಕ್ ಕೂಡ ಇದೆ. ಸೊ ಇಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಸೆಪರೇಟ್ ಆಗಿದೆ. ದ ಲ್ಯಾವಿಶ್ ಹೋಮ್ ಥಿಯೇಟರ್. ಸೊ ಇದು ಕಂಪ್ಲೀಟ್ ಆಗಿ ಅಕ್ವಾಸ್ಟಿಕ್ ಇರುತ್ತೆ. ಸೊ ಜಕ್ಯೂಸಿ ಟಬ್ ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ಸೊ ನಾನು ಇವತ್ತು ನಿಮಗೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಮೋಸ್ಟ್ ಲಕ್ಸುರಿಯಸ್ ಆಗಿರೋ ಟ್ರಿಪ್ಲೆಕ್ಸ್ ಮನೆನ ತೋರ್ಸಕ್ ಬಂದಿದ್ದೀನಿ. ಸೊ ಇದು ಪ್ರಾಪರ್ಟಿ ಎಕ್ಸ್ಟೀರಿಯರ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಪ್ರಾಪರ್ಟಿ ಬಂದು BBMP ಎ ಟು ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಸೊ ನೀವು ಪ್ರಾಪರ್ಟಿ ಮುಂದಿನ 30 ಫೀಟ್ ರೋಡ್ ಸಹ ನೋಡ್ಬೋದು. ಸೊ ಪ್ರಾಪರ್ಟಿ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಇದು ಬಂದು ನಮಗೆ ಕರ್ವ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಪಾರ್ಕಿಂಗ್ ಏರಿಯಾ. ಸೊ ಒಳಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಅಂಡ್ ಲಕ್ಸುರಿಯಸ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂತ. ಹಾಗೆ ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಸೀಲಿಂಗ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನೀವೇನಾದ್ರು ಪಾರ್ಟಿ ಫಂಕ್ಷನ್ ಆರ್ಗನೈಸ್ ಮಾಡ್ಕೋತೀರಾ ಅಂದ್ರೆ ಈ ಸ್ಪೇಸ್ ನ ನೀವು ಆರಾಮ್ಸೆ ಯುಟಿಲೈಸ್ ಮಾಡ್ಕೋಬಹುದು. ಹಾಗೆ ವಾಟರ್ ಪ್ರೊವಿಷನ್ ಅಂತ ಬಂದ್ರೆ ಕಾವೇರಿ ಮತ್ತೆ ಬೋರ್ ಎರಡು ಸಹ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ UPS ಪಾಯಿಂಟ್ ಇದೆ, ಜೊತೆಗೆ ಇದು ಕೂಡ ಇದೆ, LPG ಪಾಯಿಂಟ್ ಕೂಡ. ಇಲ್ಲಿ ಆಲ್ರೆಡಿ ಮೀಟರ್ ಬಾಕ್ಸ್ ಕೂಡ ಬಂದ್ಬಿಟ್ಟಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದೆಲ್ಲ ಕಂಪ್ಲೀಟ್ಲಿ ಲಪೋತ್ರ ಆಗಿರುತ್ತೆ. ಅಂಡ್ ನೀವು ಇಲ್ಲಿಂದ ಲಿಫ್ಟ್ ಆಕ್ಸೆಸಿಬಿಲಿಟಿ ನಮಗೆ ಸ್ಟಾರ್ಟ್ ಆಗುತ್ತೆ ಟು ಎವ್ರಿ ಫ್ಲೋರ್ ಆಫ್ ದಿ ಹೌಸ್. ಇದು ಬಂದು ನಮಗೆ ಕಾಮನ್ ವಾಶ್ರೂಮ್ ಕೆಳಗಡೆನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ನಿಮ್ಮ ಹತ್ರ EV ವೆಹಿಕಲ್ಸ್ ಇದ್ರೆ ಅದಕ್ಕೂ ಕೂಡ ಚಾರ್ಜಿಂಗ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ತನಕ ನಮಗೆ ಸ್ಪೇಸ್ ಇದೆ. ಸೊ ಇದು BBMP ಲಿಮಿಟ್ಸ್ ಅಲ್ಲಿ ಬರೋದ್ರಿಂದ 3 ಕಡೆನೂ ಪ್ಯಾಸೇಜ್ ಏನಿದೆ ಆ ರೂಲ್ಸ್ ಪ್ರಕಾರನೇ ಬಿಟ್ಟಿದ್ದಾರೆ. ಅಂಡ್ ಈ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆರಾಮ್ಸೆ ನೀವು ಕಾರ್ನ ಪಾರ್ಕ್ ಮಾಡ್ಬೋದು. ಅಂಡ್ ಇದು ಬಂದು ಆಫೀಸ್ ರೂಮ್ ಸ್ಪೇಸ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ವೆಂಟಿಲೇಷನ್ ಸಹ ಇದೆ. ಅಂಡ್ ಸೀಲಿಂಗ್ಸ್ ಅಲ್ಲಿ ಆಲ್ರೆಡಿ ಲೈಟ್ಸ್ ನ ಫಿಟ್ಟಿಂಗ್ ನ ಮಾಡ್ಕೊಟ್ಟಿದ್ದಾರೆ. ಸೊ ನಾವೀಗ ಆಕ್ಚುಯಲ್ ಪ್ರಾಪರ್ಟಿ ಹತ್ರ ಹೋಗೋಣ. ಸೊ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ನಮಗೆ ಲಪೋತ್ರನೇ ಬರ್ತಾ ಇದೆ. ಸೊ ಇದು ಬಂದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ ವಿತ್ ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನ್ ಅಲ್ಲಿ ಸ್ಟೇರ್ ಕೇಸ್ ನ ರೇಲಿಂಗ್ಸ್ ನ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಇಂಟರ್ನಲ್ ಕ್ಲಾಡಿಂಗ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ಅಂಡ್ ಇದು ಬಂದು ಕಂಪ್ಲೀಟ್ಲಿ ಗ್ರಿಲ್ ಬೇಸ್ ಫಾರ್ ಸೆಕ್ಯೂರಿಟಿ ಪರ್ಪಸಸ್. ಸೊ ಕ್ಲಾಡಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ಒಂದು ಬ್ಯೂಟಿಫುಲ್ ಲ್ಯಾವಿಶ್ ಕಾಂಬಿನೇಷನ್ ಎಕ್ಸ್ಟೀರಿಯರ್ಸ್ ಅಲ್ಲೇ ಕೊಡ್ತಾ ಇದೆ. ಹಾಗೆ ಈ ಒಂದು ಇದರಲ್ಲಿ ನಮಗೆ ಟೋಟಲ್ ಬಿಲ್ಟಪ್ ಏರಿಯಾ ಬಂದು 5400 ಸ್ಕ್ವೇರ್ ಫೀಟ್ ಬರುತ್ತೆ 30-40 ಒಂದು ಇದರಲ್ಲಿ. ಸೊ ನೀವು ಮೇಲ್ಗಡೆ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು, ಇದು ಸೋಫಿಟ್ ಪ್ಯಾನಲ್ಸ್ ನ ಕೊಟ್ಟಿದ್ದಾರೆ, ಫುಲ್ ಅಲ್ಟ್ರಾ ಲಕ್ಸುರಿಯಸ್ ಅಂತ ಹೇಳ್ಬೋದು. ಸೊ ಈಗ ನಾವು ಮೇನ್ ಎಂಟ್ರೆನ್ಸ್ ಮುಂದೆ ನಿಂತಿದ್ದೀವಿ. ಅಂಡ್ ಈ ಪಾರ್ಟ್ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಇಲ್ಲೂ ಕೂಡ ಕ್ಲಾಡಿಂಗ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನಾವೀಗ ಮೇನ್ ಡೋರ್ ಮುಂದೆ ನಿಂತಿದ್ದೀವಿ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇದೇನಿದೆ ಲೆಂತ್ ಇರ್ಬೋದು, ಇದು 9x4 ಇದೆ. ಸೊ ಎಷ್ಟು ಹೈಟ್ ಅಂಡ್ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಾ ಇರ್ಬೋದು. ಅಂಡ್ ಇದು ಬಂದು ನಮಗೆ ಮೇನ್ ಡೋರ್, ಇದು ಕಂಪ್ಲೀಟ್ಲಿ ಟೀಕ್ವುಡ್ ಫಿನಿಶಿಂಗ್ ಅಲ್ಲಿ ಇದೆ. ಅಂಡ್ ಇದು ಸ್ಮಾರ್ಟ್ ಲಾಕ್ ಅಲ್ಲಿ ಇನ್ನೊಂದು ಏನ್ ಫೀಚರ್ ಅಪ್ಪ ಅಂದ್ರೆ ಕಂಪ್ಲೀಟ್ಲಿ ಡಿಜಿಟಲ್ ಕ್ಯಾಮ್ರಾ ಇದೆ, ಹಾಗೆ ನಿಮಗೆ ಅಲ್ಲಿ ಲಾಕ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಸೆನ್ಸರ್. ಬ್ಯಾಕ್ ಸೈಡ್ ಇಂದ ಕೂಡ ನೀವು ವ್ಯೂ ಮಾಡ್ಬೋದು ಡೋರ್ ಮುಂದೆ ಯಾರು ನಿಂತಿದ್ದಾರೆ ಅಂತ. ಸೊ ಇದು ನಮಗೆ ಲಿವಿಂಗ್ ಸ್ಪೇಸ್ ಆಗುತ್ತೆ, ಮೋಸ್ಟ್ ಲಕ್ಸುರಿಯಸ್ ಲಿವಿಂಗ್ ಸ್ಪೇಸ್. ನೋಡ್ತಾ ಇರ್ಬೋದು ಆ ಕಾಂಬಿನೇಷನ್ ಆಗಿರ್ಬೋದು, ವೈಟ್ ವಿತ್ ಬ್ರೌನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಈ ಪೇಂಟ್ಸ್ ಎಲ್ಲ ಏನ್ ನೋಡ್ತಿದ್ರಲ್ಲ, ಇದೆಲ್ಲ ನಮಗೆ ಡ್ಯೂಕೋ ಪೇಂಟ್ಸ್ ಬರುತ್ತೆ. ಸೊ ಲಕ್ಸುರಿಯಸ್ ಆಗಿ ಒಂದು ಲಿವಿಂಗ್ ಸ್ಪೇಸ್ ಇದೆ. ಅಂಡ್ ಇದು ಬಂದು ನಮಗೆ ಡೈರೆಕ್ಟ್ ಸನ್ಲೈಟೇ ಮನೆ ಒಳಗಡೆ ಬೀರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಒಂದು ಫಿನಿಶಿಂಗ್ ಅಂತ. ಇದು ಬಂದು TV ಯೂನಿಟ್. ಅಂಡ್ ಇದೆಲ್ಲ ಏನ್ ನೋಡ್ತಿದ್ರಲ್ಲ ಈ ಸೈಡ್ ಪ್ಯಾನಲ್ಸ್ ಎಲ್ಲ, ಇದೆಲ್ಲ ನಮಗೆ ವಿನಿಯರ್ ಟೀಕ್ವುಡ್ ಬರುತ್ತೆ. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಸೀಲಿಂಗ್ಸ್ ಎಷ್ಟು ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ದ ಲೈಟ್ಸ್ ಆಸ್ ವೆಲ್ ಆಸ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ಲಿ ಬ್ರಾಂಡೆಡ್ ಆಗಿರುತ್ತೆ. ಸೊ ಇದು ಈ ಕಂಪ್ಲೀಟ್ ಫಿನಿಶಿಂಗ್ ಏನಿದೆ ಎಲ್ಲ ನಮಗೆ ಡ್ಯೂಕೋ ಪೇಂಟ್ಸೇ ಬರುತ್ತೆ. ಅಂಡ್ ಈ ಸ್ಪೇಸ್ ನೋಡ್ತಾ ಇರ್ಬೋದು ಸ್ಟೆಪ್ ವೈಸ್ ಅಲ್ಲೇ ಮಾಡಿರೋದು. ಇದು ಕೂಡ ನೀವು ಯು ಕ್ಯಾನ್ ಯೂಸ್ ಇಟ್ ಫಾರ್ ಸ್ಟೋರೇಜ್ ಪರ್ಪಸ್ ಅಥವಾ
ಶೋಕೇಸ್ ಪಾಯಿಂಟ್ಸ್ಗೆ ಯೂಸ್ ಮಾಡ್ಬೋದು. ಸೊ ದ ಮೋಸ್ಟ್ ಐಕಾನಿಕ್ ಪಾರ್ಟ್ ಬಂದು ದೇವ್ರ ಮನೆ. ನೀವೇನು ನೋಡ್ತಿದ್ರಲ್ಲ ಎಕ್ಸ್ಟೀರಿಯರ್ಸ್, ಇದು ಕಂಪ್ಲೀಟ್ಲಿ 100 ವರ್ಷ ಹಳೇದು ರೋಸ್ ವುಡ್ಡು, ಪ್ರಾಪರ್ ರೋಸ್ ವುಡ್. ಫಿನಿಶಿಂಗ್ ನೋಡ್ತಿದ್ದಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಡ್ ಎಷ್ಟು ಲಕ್ಸುರಿಯಸ್ ಅಂಡ್ ಡಿವಿನಿಟಿ ಇದೆ ಅಂತ. ಸೊ ಇದು ದೇವ್ರ ಮನೆ ಎಂಟ್ರೆನ್ಸು. ಸೊ ದೇವ್ರ ಮನೆ ಒಳಗೂ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಡೈರೆಕ್ಟ್ ಸನ್ಲೈಟು ವಾಸ್ತು ಪ್ರಕಾರದಲ್ಲಿ ದೇವ್ರ ಮನೆ ಒಳಗಡೆನೆ ಬಂದ್ಬೀಳತ್ತೆ. ಅಂಡ್ ಕಂಪ್ಲೀಟ್ ಫ್ಲೋರಿಂಗ್ ನೋಡ್ತಾ ಇರ್ಬೋದು, ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ ವಿತ್ ಡ್ಯುಯಲ್ ಪಾಲಿಶಿಂಗ್ ಕೂಡ. ಅಂಡ್ ಈ ಸ್ಪೇಸ್ ಕೂಡ ಅಷ್ಟೇ ಸ್ಟೋರೇಜ್ ಸ್ಪೇಸ್. ಸೊ ನಮಗೆ ಇಲ್ಲಿ ಲಿಫ್ಟ್ ಇದೆ, ಬ್ಯಾಕ್ ಸೈಡ್ ಆಫ್ ದಿ ಡೋರ್ ನಮಗೆ ಲಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ಈ ಸ್ಪೇಸ್ನ ನೀವು ನೋಡ್ತಾ ಇರ್ಬೋದು. ನಾವೀಗ ಕಿಚನ್ಗೆ ಬರ್ತಾ ಇದೀವಿ. ಇದು ಬಂದು ಓಪನ್ ಕಿಚನ್ ಅಂಡ್ ಇದು ನೋಡ್ತಾ ಇರ್ಬೋದು ಎಷ್ಟು ಒಂದು ಲ್ಯಾವಿಶ್ ಕಾಂಬಿನೇಷನ್ ಅಲ್ಲಿ ಇವರು ಪ್ಲಾನ್ ಮಾಡಿದ್ದಾರೆ ಅಂತ. ಅದೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ ಅಂಡ್ ಇದು ಬಂದು ಹೈಡ್ರಾಲಿಕ್ ಸ್ಪೇಸ್ ಬರುತ್ತೆ, ಸ್ಟೋರೇಜ್ ಸ್ಪೇಸ್ ಈ ಎರಡು ಕಡೆನೂ. ಅಂಡ್ ಇದು ನಮಗೆ ಫಸ್ಟ್ ಸ್ಲ್ಯಾಬ್ ಅಂಡ್ ಸೆಕೆಂಡ್ ಸ್ಲ್ಯಾಬ್. ಇಲ್ಲಿ ನಮಗೆ ಪಾಯಿಂಟ್ ನ ಕೂಡ ಕೊಟ್ಟಿದೆ, ಎಲೆಕ್ಟ್ರಿಕ್ ಪಾಯಿಂಟ್ಸ್. ಹಾಗೆ ಇದು ವೆಂಟಿಲೇಷನ್ ಆಗಿರುತ್ತೆ. ಸೊ ಇದು ಬಂದು ಸ್ಟೋರೇಜ್ ಡ್ರಾಯರ್ಸ್ ನೋಡ್ತಾ ಇರ್ಬೋದು ನೀವು. ಈ ಸ್ಪೇಸ್ ಎಲ್ಲ ನನಗೆ ಕಾಂಬಿನೇಷನ್ ಅಲ್ಲೇ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಇರ್ಬೋದು ಎಷ್ಟು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಲ್ಯಾವಿಶ್ ಆಗಿರೋದು ಅಂತ. ಸೊ ಇದು ಬಂದು ನಮಗೆ ಪ್ಯಾಂಟ್ರಿ ಸ್ಪೇಸ್ ನೋಡ್ತಾ ಇರ್ಬೋದು. ಅಂಡ್ ಇದು ಬಂದು ನಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಕೊಟ್ಟಿದ್ದಾರೆ. ಡೈನಿಂಗ್ ಸ್ಪೇಸ್, ಡೈನಿಂಗ್ ಸರ್ವ್ಸ್ನೆಲ್ಲ ನೀವು ಇಲ್ಲಿ ಇಟ್ಕೋಬಹುದು. ಅಂಡ್ ಇದು ಬಂದು ಕಂಪ್ಲೀಟ್ ಆಗಿ ಡೈನಿಂಗ್ ಸ್ಪೇಸ್ ಆಗಿರುತ್ತೆ. ಅಂಡ್ ಈ ಸ್ಪೇಸ್ನು ನೀವು ನೋಡ್ತಾ ಇರ್ಬೋದು ಫುಲ್ ಲ್ಯಾವಿಶ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ವಿತ್ ಇಂಟರ್ನಲ್ ಪ್ರೊಫೈಲ್ ಲೈಟ್ಸ್ ಎಲ್ಲ. ಸೀಲಿಂಗ್ ನ ನೋಡ್ತಾ ಇರ್ಬೋದು, ಇಲ್ಲೂ ಆಲ್ರೆಡಿ ಫ್ಯಾನ್ ಮತ್ತೆ ಸೀಲಿಂಗ್ಸ್ ಲೈಟ್ಸ್ ಎಲ್ಲ ಫಿಟ್ ಆಗಿಬಿಟ್ಟಿದೆ. ಅಂಡ್ ಇಲ್ಲಿ ಈ ಸ್ಪೇಸ್ ಅಲ್ಲಿ ನೀವು ಆರಾಮ್ಸೆ ಡೈನಿಂಗ್ ನ ಮಾಡ್ಕೋಬಹುದು. ಹಾಗೆ ಮುಂದೆ ಹೋಗೋಣ. ಸೊ ಈ ಸ್ಪೇಸ್ ನಮಗೆ ಯುಟಿಲಿಟಿ ಸ್ಪೇಸ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ಸೇಫ್ಟಿ ಕನ್ಸರ್ನ್ಸ್ ಇಂದ ಕಂಪ್ಲೀಟ್ಲಿ ಗ್ರಿಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸೀಲಿಂಗ್ಸ್ ಅಲ್ಲೂ ಲೈಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಹ್ಯಾಂಡ್ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವಾಷಿಂಗ್ ಮಷೀನ್ ಇಟ್ಕೊಂಡ್ರು ಇಟ್ಕೋಬಹುದು. ಅಂಡ್ ಈ ಡೋರ್ನು ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಟೀ ಕುಡ್ ಫಿನಿಶಿಂಗ್ ಬರ್ತಾ ಇದೆ. ಸೊ ಇಲ್ಲಿ ನಮಗೆ ಇನ್ನೊಂದು ಪೌಡರ್ ರೂಮ್ ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಸ್ಪೇಷಿಯಸ್ ಆಗಿದೆ. ಹಾಗೆ ಇನ್ನೊಂದು ಏನಪ್ಪಾ ಈ ಮನೆಯಲ್ಲಿ ಮೋಸ್ಟ್ ಹೈಲೈಟಿಂಗ್ ಫೀಚರ್ ಅಂದರೆ ಕಂಪ್ಲೀಟ್ಲಿ ಇಲ್ಲಿ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ, ಅಂದರೆ ಟಫ್ ಅಂಡ್ ಗ್ಲಾಸ್. ಸೊ ಡೈರೆಕ್ಟ್ ಆಗಿ ಸನ್ಲೈಟ್ ಏನಿದೆ ಮನೆ ಒಳಗಡೆ ಯಾವ ಲೈಟ್ಸ್ ಇಲ್ಲ ಆದ್ರೂ ಕೂಡ ಮನೆ ಅಷ್ಟೇ ಬ್ರೈಟ್ ಆಗಿ ಕಾಣುತ್ತೆ ಅಂತ. ಅಂಡ್ ನೀವು ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ನೀವು ನೋಡ್ತಿರೋ ವುಡ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ನಮಗೆ ಟೀಕ್ವುಡ್ ವಿನಿಯರ್ಸೇ ಬರ್ತಾ ಇದೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ. ಅದಕ್ಕೂ ಮುಂಚೆ ಫ್ಲೋರಿಂಗ್ನ ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಫ್ಲೋರಿಂಗ್ನ ಕೂಡ. ಇದೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ಲೇ ಬರುತ್ತೆ. ಹಾಗೆ ಸ್ಟೇರ್ ಕೇಸ್ ಅಲ್ಲಿ ನಮಗೆ ರೇಲಿಂಗ್ಸ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿಂದ ಮೇಲ್ಗಡೆ ಫ್ಲೋರ್ ತನಕನೂ ನಮಗೆ ರೋಸ್ವುಡ್ ರೇಲಿಂಗ್ಗೆ ಕೊಟ್ಟಿದ್ದಾರೆ ವಿತ್ ಟಫ್ ಅಂಡ್ ಗ್ಲಾಸ್. ಸೊ ಮೇಲೆ ಹೋಗೋಣ. ಸೊ ಇಲ್ಲೆಲ್ಲ ಸೆನ್ಸರ್ ಲೈಟ್ಸ್ ಇರುತ್ತೆ ಸೈಡ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ನನ್ನ ಮೇಲೆ ಹೋಗ್ತಿದ್ದಂಗೆ ಲೈಟ್ಸ್ ಆನ್ ಆಗ್ತಿದೆ. ಅಂಡ್ ಈ ಸ್ಪೇಸ್ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಅಂಡ್ ಇಲ್ಲೂ ನಮಗೆ ವೆಂಟಿಲೇಷನ್ಗೆ ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಪರೆಂಟ್ ಗ್ಲಾಸಸ್ನ ಹಾಕೊಟ್ಟಿದ್ದಾರೆ. ಹ್ಯಾಸ್ ನಿಮ್ಗೆ ಹೇಳ್ದಂಗೆ ಸನ್ಲೈಟ್ ಮನೆ ಒಳಗಡೆ ಯಾವಾಗಲೂ ಇದ್ದು ನ್ಯಾಚುರಲ್ ಲೈಟ್ ಇರಲಿ ಅಂತ. ಅಂಡ್ ಹಾಗೆ ಮೇಲೆ ಹೋಗೋಣ. ಸೊ ಈ ಪಾಯಿಂಟ್ ಇಂದ ದೇವ್ರ ಮನೆ ಮೇಲ್ಗಡೆ ನಿಮಗೆ ರೂಫಿಂಗು ಎಷ್ಟು ಟ್ರಾನ್ಸ್ಪರೆಂಟ್ ಲೈಟ್ ಗ್ಲಾಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂಡ್ ಇಲ್ಲಿಂದ ಡೈರೆಕ್ಟ್ ಸನ್ಲೈಟು ದೇವ್ರ ಮನೆ ಒಳಗಡೆನೆ ಬೀಳ್ಬೇಕನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ. ಸೊ ನಾವೀಗ ಆಲ್ರೆಡಿ ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ಫುಲ್ ಸ್ಪೇಷಿಯಸ್ ಆಗಿದೆ ಈ ಒಂದು ಸ್ಪೇಸ್. ಸೊ ಸೀಲಿಂಗ್ ನ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಲೈಟ್ ಫಿಟ್ಟಿಂಗ್ಸ್ ಆಗಿದೆ ಅಂಡ್ ಅದೆಷ್ಟು ಚೆನ್ನಾಗಿದೆ ಅಂತ. ಸೊ ಈಗ ನಾವು ರೂಮ್ ನಂಬರ್ 1ಗೆ ಬರ್ತಾ ಇದ್ದೀವಿ. ಸೊ ಇದು ಬಂದು ಚಿಲ್ಡ್ರನ್ ರೂಮ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಟಿವಿ ಯೂನಿಟ್. ಸೊ ಈ ಸ್ಪೇಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಲ್ಯಾವಿಶ್ ಬ್ಯಾಕ್ ಗ್ರೌಂಡ್ಸ್ ನ ಕೊಟ್ಟಿದ್ದಾರೆ ಅಂಡ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಆಗಿರುತ್ತೆ. ಅಂಡ್ ಎರಡು ಸೈಡು ವೆಂಟಿಲೇಷನ್ ಇದೆ ನಮಗೆ. ಸೊ ಈ ಕಿಟಕಿ ಏನ್ ನೋಡ್ತಿದ್ದೀರಲ್ಲ, ಈ ಕಿಟಕಿ ಹೆಂಡಿಂಗ್ಸ್ಗೂ ಕೂಡ ನಮಗೆ ಟೀಕ್ವುಡ್ ಫಿನಿಶಿಂಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಬಂದು ಹೈಡ್ರಾಲಿಕ್ ಕಾಟ್ ಆಗಿರುತ್ತೆ. ಇದು ಬಂದು ಹೆಡ್ ರೆಸ್ಟ್. ಸೊ ಎರಡು ಸೈಡು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಸೆಪರೇಟ್ ಆಗಿದೆ. ಅಂಡ್ ಅಲ್ಲೂ ಕೂಡ ವೆಂಟಿಲೇಷನ್ಗೆ ಸ್ಪೇಷಿಯಸ್ ಇದೆ. ಮತ್ತೆ ಪುಷಬಲ್ ಗ್ಲಾಸ್ ಡೋರ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದರೆ ಇದು ಬಂದು ನಮಗೆ ಚಿಲ್ಡ್ರನ್ ರೂಮಲ್ಲಿ ಸ್ಪೆಷಲ್ ಆಗಿ ಏನಂದರೆ ಇಲ್ಲಿ ಡಬಲ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಕಳು ಏನು ಟಾಯ್ಸ್ ಇಟ್ಕೊಳ್ಳೋಕೆ ಇಷ್ಟಪಡ್ತಾರಲ್ಲ, ಸೊ ಆ ಒಂದು ಔಟ್ಲುಕ್ಗೆ ಮತ್ತು ಔಟ್ಫಿಟ್ಸ್ಗೆಲ್ಲ ಈ ಟ್ರಾನ್ಸ್ಪರೆನ್ಸಿ ಯೂಸ್ ಆಗುತ್ತೆ. ವಿತ್ ಫೋಕಸ್ ಲೈಟ್ಸ್ ನೀವು ನೋಡ್ತಾ ಇರ್ಬೋದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಸೀಲಿಂಗ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆಲ್ರೆಡಿ ಫ್ಯಾನ್ ಫಿಟ್ಟಿಂಗ್ಸ್ ಎಲ್ಲ ಮುಗಿದ್ಬಿಟ್ಟಿದೆ. ಆ್ಯಂಡ್ ಸೀಲಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲೊಂದು ಮಿನಿಮಲಿಸ್ಟಿಕ್ ಆಗಿ ಒಂದು ಬಾಲ್ಕನಿಯನ್ನು ಕೊಟ್ಟಿದ್ದಾರೆ. ಬಟ್ ಅದು ಮಿನಿಮಲಿಸ್ಟಿಕ್ ಅನ್ನೋಕ್ಕಿಂತ ಸ್ಪೇಷಿಯಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಯೂಶಲ್ ಆಗಿ ಎಲ್ಲ ಕಡೆ 3 feet ಮಾತ್ರ ನಮಗೆ ಹೈಟ್ನ ಕೊಡ್ತಾರೆ. ಬಟ್ ಇಲ್ಲಿ 4 feet ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಚಿಲ್ಡ್ರನ್ ರೂಮ್. ಸೊ ಅವರಿಗೆ ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಪಾಯಿಂಟ್ ಅಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ರೂಮ್ ನಂಬರ್ 2 ಹೋಗೋಣ ಬನ್ನಿ. ಸೊ ನಾವೀಗ ರೂಮ್ ನಂಬರ್ 2 ಮುಂದೆ ಇದ್ದೀವಿ. ಸೊ ಈ ಡೋರ್ನ ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ಆಗಿ ನಮಗೆ ಟೀಕ್ವುಡ್ ಫಿನಿಶಿಂಗ್ ಇದೆ, ಅದು ವಿನಿಯರ್. ಸೊ ಬ್ಯಾಕ್ ಸೈಡೆ ಫಸ್ಟ್ ನಿಮಗೆ ಮಿರರ್ನ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮಿರರು ಕೂಡ ಅಂತ.
ಒಂದು ಹಾಫ್ ಕ್ರೆಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ನಮಗೆ ಟೀಕ್ವುಡ್ ವಿನಿಯರ್ಸ್ ಫಿನಿಶಿಂಗ್ ಇದೆ. ಸೊ ಇದು ಫಸ್ಟ್ ವಾಶ್ರೂಮ್ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ಅಷ್ಟೇ ಡ್ರೈ ಏರಿಯಾ ವೆಟ್ ಏರಿಯಾ ಸೆಪರೇಟ್ ಆಗಿದೆ. ನೀವು ನೋಡ್ತಿರಂಗೆ ವೆಂಟಿಲೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ಲಿ ಈ ಮನೆಯಲ್ಲಿ ಏನೇನು ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ರೆ ಎಲ್ಲ ಅದನ್ನು ಬ್ರ್ಯಾಂಡೆಡ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಸೊ ಇದು ಒಂದು ಸ್ಟಡಿ ಟೇಬಲ್ ಆರ್ ವರ್ಕಿಂಗ್ ಸ್ಪೇಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ಮೇಲ್ಗಡೆ ಎಲ್ಲ ನಿಮಗೆ ವಾಪಸ್ ಮತ್ತೆ ಸ್ಟೋರೇಜ್ಗೆ ಅಂತಾನೆ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆನೂ ನಮಗೆ ಡ್ರಾಯರ್ಸ್ ಇದೆ. ಇದು ಬಂದು ವೆಂಟಿಲೇಷನ್ ಪಾಯಿಂಟ್ ಎರಡು ಕಡೆ. ಸೊ ಈ ಫಿನಿಶಿಂಗ್ ಕೂಡ ಟೀಕ್ವುಡ್ ಫಿನಿಶಿಂಗ್ ಆಗಿರುತ್ತೆ. ಇದು ಬಂದು ಹೈಡ್ರಾಲಿಕ್ ಕಾರ್ಡ್, ಸೇಮ್ ನೀವು ನೋಡ್ದಂಗೆ ಅದು ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಒಂದು ರಸ್ಟಿ ಆರೆಂಜ್ ಕಾಂಬಿನೇಷನ್ ಅಲ್ಲಿ ಮಾಡಿಕೊಟ್ಟಿರೋದು ಇದು. ಸೊ ಇದು ಬಂದು ವಾರ್ಡ್ರೋಬ್ ಏರಿಯಾ ನೋಡ್ತಾ ಇರ್ಬೋದು, ಸ್ಲೈಡ್ ಡೋರ್ ವಾರ್ಡ್ರೋಬ್ಸ್. ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಿಲ್ಲ. ಸೊ ನಿಮಗೆ ಬ್ಲ್ಯಾಕ್ ಅಂಡ್ ವೈಟ್ ವಿತ್ ಗೋಲ್ಡನ್ ಫಿನಿಶ್ ಕೊಟ್ಟಿದ್ದಾರೆ. ಇದೊಂಥರ ಒಂದು ಲ್ಯಾವಿಶ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇಂಟೀರಿಯರ್ಸ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಸೀಲಿಂಗ್ಸ್ ಎಲ್ಲ ಆಲ್ರೆಡಿ ಲೈಟ್ಸ್ ಎಲ್ಲ ಫಿಟ್ಟಿಂಗ್ಸ್ ಆಗಿಬಿಟ್ಟಿದೆ. ಇದು ಬಂದು ಟಿವಿ ಯೂನಿಟ್ ಆಗಿರುತ್ತೆ. ಸೊ ಟಿವಿ ಯೂನಿಟ್ ಮೇಲ್ಗಡೆ ನಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದೆ. ಸೊ ನೀವು ಫ್ರೇಮ್ಸ್ ಬುಕ್ಸ್ ಎಲ್ಲ ಇಟ್ಕೋಬಹುದು. ಸೊ ಇದು ಬಂದು ಟಿವಿ ಯೂನಿಟ್, ಕೆಳಗಡೆನೂ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಹಾಗೆ ಹೊರಗಡೆ ಹೋಗೋಣ. ಸೊ ಈ ಪಾಯಿಂಟ್ ಅಲ್ಲಿ ನಮಗೆ ಇಲ್ಲೇ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ಈ ಸ್ಪೇಸ್ನ ನೀವು ವರ್ಕಿಂಗ್ ಸ್ಪೇಸ್ ಅಥವಾ ಸ್ಟಡಿ ಸ್ಪೇಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲೇನು ನಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಸೊ ಇದು ಬಂದು ಈ ಲಿಫ್ಟ್ ಅಲ್ಲಿ ಆರಾಮ್ಸೆ 4 ಪ್ಯಾಸೆಂಜರ್ಸ್ ಅಪ್ ಟು 5 ಪ್ಯಾಸೆಂಜರ್ಸ್ ಕೂಡ ಒಳಗಡೆ ಫಿಟ್ ಆಗ್ತಾರೆ ಆರಾಮ್ಸೆ. ನಮಗೆ ಫ್ಯಾನ್ ಆಕ್ಸೆಸಿಬಿಲಿಟಿ ಕೂಡ ಒಳಗಡೆ ಇದೆ. ಸೊ ಈಗ ನಾವು ರೂಮ್ ನಂಬರ್ 3ಗೆ ಬರ್ತಾ ಇದೀವಿ. ಸೊ ಈ ಸ್ಪೇಸ್ ನ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದು ನಮಗೆ ಸ್ಟಡಿ ಟೇಬಲ್ ಆಗಿರುತ್ತೆ ಅಥವಾ ವರ್ಕ್ ಸ್ಪೇಸ್ ವಾಟ್ ಎವರ್ ನಿಮ್ಗೆ ಈ ತರ ಬೇಕೋ ಆ ತರ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಸೀಲಿಂಗ್ ಲೈಟ್ಸ್ ನ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಅಂಡ್ ಎವ್ರಿ ಫ್ಲೋರ್ ಸೀಲಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಲೈಟ್ಸ್ ನ ಹಾಕಿದ್ದಾರೆ. ಸೊ ಇದು ರೂಮ್ ನಂಬರ್ 3 ನೀವು ನೋಡ್ತಾ ಇರ್ಬೋದು. ಸೊ ಈ ಡೋರ್ ಕೂಡ ಫಿನಿಶಿಂಗ್ ನಮಗೆ ನಿಮ್ಗೆ ಹೇಳ್ದಂಗೆ ಟೀಕ್ವುಡ್ ಫಿನಿಶಿಂಗ್ ಬರುತ್ತೆ. ಅಂಡ್ ಬ್ಯಾಕ್ ಸೈಡ್ ನಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ನ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ಅಥವಾ ಶೋಕೇಸ್ ಸ್ಪೇಸ್ ಹೇಗಾದ್ರೂ ಯೂಸ್ ಮಾಡ್ಬೋದು. ಇದು ಕೂಡ ಇನ್ನೊಂದು ವಿತ್ ಡೋರ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ವಾಶ್ರೂಮ್ ಆಗಿರುತ್ತೆ. ಸೇಮ್ ಇಲ್ಲಿ ಕೂಡ ಅದೇ ಕಾನ್ಸೆಪ್ಟ್, ಡ್ರೈ ಏರಿಯಾ ವೆಟ್ ಏರಿಯಾ ಸೆಪರೇಟ್ ಆಗಿದೆ. ಅಂಡ್ ವಾಶ್ ಬೇಸಿನ್ ಕೂಡ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ನ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು ವೆಂಟಿಲೇಷನ್ ಪಾಯಿಂಟ್, ಎರಡು ಕಡೆನೂ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ನಮಗೆ ವಿನಿಯರ್ ಬರುತ್ತೆ, ಟೀಕ್ವುಡ್ ವಿನಿಯರ್ಸ್. ಅಂಡ್ ಹೈಡ್ರಾಲಿಕ್ ಕಾರ್ಡ್. ಇದು ಬಂದು ಬ್ಯಾಕ್ ರೆಸ್ಟ್. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂತ. ಸೊ ಇದು ಬಂದು ಅಗೇನ್ ಸ್ಟೋರೇಜ್ ಸ್ಪೇಸ್ ಆರ್ ಬುಕ್ ಸ್ಪೇಸ್. ಸೊ ಸ್ಟೋರೇಜ್ ಸ್ಪೇಸ್ ಎಲ್ಲ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಕೆಳಗಡೆನೂ ಅಷ್ಟೇ. ಸೊ ಇದು ಬಂದು ಟಿವಿ ಯೂನಿಟ್ ಆಗುತ್ತೆ. ಸೊ ಇಲ್ಲೂ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಮಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆನೂ ಸಹ ಕೊಟ್ಟಿದ್ದಾರೆ. ಅಂಡ್ ಇದು ಕೂಡ ವಾರ್ಡ್ರೋಬ್ ಪಾಯಿಂಟ್, ಪುಷ್ ಡೋರ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ಗ್ರೇ ಬ್ಲ್ಯಾಕ್ ಕಾಂಬಿನೇಷನ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ಸ್ ನೋಡ್ತಾ ಇರ್ಬೋದು ಆಲ್ರೆಡಿ ಲೈಟ್ಸ್ ಫ್ಯಾನ್ ಎಲ್ಲ ಫಿಟ್ಟಿಂಗ್ಸ್ ಆಗ್ಬಿಟ್ಟಿದೆ. ಸೊ ನೀವು ಈ ರೂಮ್ ನ ಫುಲ್ ಲ್ಯಾವಿಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ಸೊ ನಾವೀಗ ನೆಕ್ಸ್ಟ್ ಹೋಗೋಣ. ಸೊ ಈ ಸ್ಪೇಸ್ ಬಂದು ನಮಗೆ ಹೋಮ್ ಥಿಯೇಟರ್ ಆಗಿರುತ್ತೆ. ಬನ್ನಿ ನೋಡ್ಕೊ ಬರೋಣ. ಸೊ ನಾವೀಗ ಒಳಗಡೆ ಬರ್ತಾ ಇದ್ದೀವಿ. ಸೊ ಇದು ಬಂದು ದ ಲ್ಯಾವಿಶ್ ಹೋಮ್ ಥಿಯೇಟರ್. ಸೊ ಇದು ಕಂಪ್ಲೀಟ್ ಆಗಿ ಅಕ್ವಾಸ್ಟಿಕ್ ಇರುತ್ತೆ. ಸೊ ನಮ್ಗೆ ಇಲ್ಲಿ ಸ್ಕ್ರೀನ್ ಈ ಕಡೆ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು. ಸೊ ಇಲ್ಲಿ ನಮಗೆ ರಿಕ್ಲೈನರ್ಸ್ಗೆ ಈ ಒಂದು ಇದು ಸ್ಟೇಜ್ ಮೇಲೆ ನಮಗೆ ಪಾಯಿಂಟ್ಸ್ ನ ಸಹ ಕೊಟ್ಟಿದ್ದಾರೆ. ವಿತ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆರಾಮ್ಸೆ ಒಂದು ಫ್ಯಾಮಿಲಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಅಂದ್ರೆ 15-20 ಜನ ಇಲ್ಲಿ ಕೂತ್ಕೊಂಡು ವಾಚ್ ಮಾಡ್ಬೋದು. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ನೀವು ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಟೈಪ್ ನ ತೋರಿಸಿ, ಕಂಪ್ಲೀಟ್ಲಿ ಕರ್ವ್ಡ್ ಅಂದ್ರೆ ಮಿನಿಮಮ್ ಕರ್ವ್ಡ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳ್ದಂಗೆ ಇಲ್ಲಿ ತನಕ ನಮಗೆ ಸ್ಟೇರ್ ಕೇಸ್ ಬರ್ತಿದೆ. ಅಂಡ್ ಇಲ್ಲಿಗೆ ರೋಸ್ವುಡ್ ರೇಲಿಂಗ್ಸ್ ನಮಗೆ ಎಂಡ್ ಆಗ್ತಿದೆ ಈ ಒಂದು ಪಾಯಿಂಟ್ ಅಲ್ಲಿ. ಅಂಡ್ ಈ ಸ್ಪೇಸ್ ನೋಡ್ತಾ ಇರ್ಬೋದು ಎಷ್ಟು ವಿಂಡೋಸ್ ಕೊಟ್ಟಿದ್ದಾರೆ ಅಂತ. ಕಂಪ್ಲೀಟ್ ಆಗಿ ಮನೆಗೆ ಲೈಟ್ ಬೀಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಇದನ್ನ ಫೋಕಸ್ ಮಾಡಿದ್ದಾರೆ. ಸೊ ಸೆನ್ಸರ್ ಲೈಟ್ಸ್ ಈ ಸೈಡ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಫೈನಲಿ ವಿ ಆರ್ ಇನ್ ದ ಟಾಪ್ ಆಫ್ ದಿ ಫ್ಲೋರ್, ದ ಲಾಸ್ಟ್ ಫ್ಲೋರ್. ಅಂಡ್ ಇದು ನಮಗೆ ಸ್ಕೈಲೈಟ್ ಪಾಯಿಂಟ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆ ಮನೆ ಒಳಗಡೆ, ಅದು ಡೈರೆಕ್ಟ್ ದೇವ್ರ ಮನೆಗೆ ಬೀಳ್ತಿದೆ. ಅಂಡ್ ಇಡೀ ಮನೆಗೆ ಅದು ಲೈಟ್ ಸ್ಪ್ರೆಡ್ ಆಗ್ತಿದೆ ಅಂತ. ಸೊ ಈ ಸ್ಪೇಸಲ್ಲಿ ನಮ್ಗೆ ಇಲ್ಲಿಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಇಲ್ಲಿ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದರೆ ಫಸ್ಟ್ ಈ ಸ್ಪೇಸ್ನ ತೋರಿಸ್ತೀನಿ. ನಮ್ಗೆ ಇಲ್ಲಿ ಜಕೂಸಿ ಇದೆ. ಸೊ ಜಕೂಸಿ ಟಬ್ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ವೆಂಟಿಲೇಷನ್ ಕೂಡ ಇದೆ. ಹಾಗೆ ಇದು ಬಂದು ನಾರ್ಮಲ್ ವೆಟ್ ಏರಿಯಾ ಸ್ಪೇಸ್ ಆಗಿರುತ್ತೆ. ಇಲ್ಲಿ ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ನೀವು ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡ್ತಿದ್ರು, ಲ್ಯಾವಿಶ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗೆ ಹೊರಗಡೆ ಬಂದರೆ ಪಕ್ಕದಲ್ಲೇ ನಮಗೆ ಬಾರ್ ಕೌಂಟರ್ನು ಸಹ ಕೊಟ್ಟಿದ್ದಾರೆ. ಸೊ ಬಾರ್ ಕೌಂಟರ್ ಫ್ಲೋರಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಮಗೆ ಶೆಲ್ಫ್ ಆಗಿರುತ್ತೆ. ಹಾಗೆ ಇದೆಲ್ಲ ನಾರ್ಮಲ್ ನಿಮಗೆ ಗ್ಲಾಸ್ ಸ್ಪೇಸ್ ಅಥವಾ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಸೀಲಿಂಗ್ಸ್ ನೋಡ್ತಾ ಇರ್ಬೋದು, ಆ ಒಂದು ವೈಬ್ನ ಕೊಡ್ತಾ ಇದೆ, ಬಾರ್ ವೈಬ್ನ. ಸೊ ದಿಸ್ ಇಸ್ ಆಲ್ ಇಂಟೀರಿಯರ್ಸ್.
ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅವ್ರು ಯಾವುದೇ ರೀತಿ ಎಲ್ಲೂ ಹೆಚ್ಚು ಕಮ್ಮಿ ಮಾಡೇ ಇಲ್ಲ ಕ್ವಾಲಿಟಿ ಅಥವಾ ಕ್ವಾಂಟಿಟಿಲಿ. ಕಂಪ್ಲೀಟಾಗಿ ಯೂಸ್ ಮಾಡಿದ್ದಾರೆ, ಎಲ್ಲ ಪ್ರೀಮಿಯಮ್ಮೇ, ಕಂಪ್ಲೀಟ್ಲಿ ಬ್ರ್ಯಾಂಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಸೀಲಿಂಗ್ ಲೈಟ್ನ ಫಿಟ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಎಲ್ಲ ನಮ್ಗೆ ಈ ಪಾಯಿಂಟಲ್ಲಿ ಫೋಕಸ್ ಲೈಟ್ಸ್ನ ಕೊಟ್ಟಿದ್ದಾರೆ. ಸೊ ನಾವೀಗ ಟೆರೆಸ್ಗೆ ಬಂದಿದ್ದೀವಿ. ಸೊ ಇದು ಬಂದು ಓಪನ್ ಟೆರೆಸ್ ಆಗಿರುತ್ತೆ. ಸೊ ನೀವೆಲ್ಲ ಆರಾಮ್ಸೆ ಬಟ್ಟೆನ ಒಣಗಿಸ್ಕೋಬಹುದು. ಸೊ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ಗೂ ಕೂಡ ಜಾಗನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅದು ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಮುಂದೆ ಬಂದರೆ ಈ ಸ್ಪೇಸಿಂದ ನಾವು ಮೇಲ್ಗಡೆ ಟ್ಯಾಂಕ್ ರೂಮ್ಗೆ ಹೋಗ್ಬೋದು. ಮೇಲ್ಗಡೆ ನಮಗೆ ಪ್ರೆಷರ್ ಪಂಪ್ ಮತ್ತು ಹೀಟ್ ಪಂಪ್ ಎರಡೂ ದ ಮೋಸ್ಟ್ ಅಡ್ವಾನ್ಸ್ ಥಿಂಗ್ನ ಆಲ್ರೆಡಿ ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಸಾಫ್ಟ್ನರ್ಗೆ ಪ್ರೊವಿಷನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಲ್ಯಾವಿಶ್ ಪ್ರಾಪರ್ಟಿನ ನೋಡಿದ್ರಲ್ಲ, ಇದ್ರ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ ಇದಿರೋದು ಹೌಸ್ ನಂಬರ್ 41 KR ಲೇಔಟ್ ಫಸ್ಟ್ ಕ್ರಾಸ್ JP ನಗರ್ 6 ಫೇಸ್. ಸೊ ನೀವು ಟೋಟಲ್ ನನ್ನ ಈ ಬ್ಯಾಕ್ಗ್ರೌಂಡಲ್ಲೇ ನೋಡ್ತಿರ್ಬೋದು. ಸೊ ಟೋಟಲ್ ಎನ್ವಿರಾನ್ಮೆಂಟ್ ಅಪಾರ್ಟ್ಮೆಂಟ್ಸ್ ನಮ್ಮ ಬ್ಯಾಕ್ ಸೈಡಲ್ಲೇ ಕಾಣಿಸ್ತಿದೆ. ಎಷ್ಟು ನಿಯರೆಸ್ಟ್ ಡಿಸ್ಟೆನ್ಸ್ ಅಂತಲೂ ನಿಮ್ಗೆ ಗೊತ್ತಾಗ್ತದೆ. ಇದು ಬಿಟ್ಟು ಬೇರೆ ಲ್ಯಾಂಡ್ ಮಾರ್ಕ್ಸ್ ಅಂದರೆ ಇಲ್ಲಿಂದ ನಮಗೆ ನಂದಿನಿ ಹೋಟೆಲ್ ಹಾಗೆ ಹಿಂಚರ ಹೋಟೆಲ್ ತುಂಬಾನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗ್ತಾ ಇದೆ. ಅದು ಬಿಟ್ಟು JP ನಗರ್ ಮೆಟ್ರೋ ಸ್ಟೇಷನ್ ಕೂಡ ಜಸ್ಟ್ 500 ಮೀಟರ್ಸ್ ಅಲ್ಲೇ ಇದೆ. ಅದು ಬಿಟ್ಟರೆ ನಮಗೆ ಮೇನ್ ರೋಡ್ ಹಾಗೆ ಬಸ್ ಸ್ಟಾಪ್ಸ್ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗ್ತದೆ. ಸೊ ಇನ್ಯಾಗ್ತದೆ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಮಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ಸ್ ಜೊತೆ ನಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.